ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಿರೋ ಹೊಸ ರೆಸಿಪಿ ಏನಪ್ಪ ಅಂತ ಅಂದರೆ, ಆ್ಯಕ್ಚುಲಿ ಇದು ಹೊಸ ರೆಸಿಪಿ ಏನಲ್ಲ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ರೀತಿ ಹಳೆ ರೆಸಿಪಿನೇ. ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದಪ್ಪ ಈ ರೆಸಿಪಿ ಅಂತ ಹೇಳಿದ್ರೆ, ಆಂಧ್ರ ಶೈಲಿಯ ಪಾಲಕ್ ಪಚ್ಚಡಿ. ಹೇಗೆ ಮಾಡೋದು ನೋಡೋಣ ಅಲ್ಲ. ಪಾಲಕ್ ಪಚ್ಚಡಿ ಮಾಡೋದಕ್ಕೆ ಪಾಲಕ್ನ ದಂಟೆಲ್ಲ ತೆಗೆದು ಬರೀ ಎಲೆ ತೊಗೊಂಡು ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ಪಾಲಕ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಕೊಂಡಿರೋಣ. ಇನ್ನೊಂದು ಕಡೆ ಕಟ್ ಮಾಡಿರೋಂತಹ 4 ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಚಿಲ್ಲಿ ಪೌಡರು, ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಪ್ಯಾನಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಕಾಯ್ದ್ಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಜೀರಿಗೆ, ಸಾಸಿವೆ, ಹಾಗೆ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಅದಾದಮೇಲೆ ರುಬ್ಬಿರೋ ಅಂತಹ ಈರುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಈರುಳ್ಳಿ ಪೇಸ್ಟಿಗೆ ಸ್ವಲ್ಪ ನೀರು ಸೇರಿಸ್ತೇನೆ, ಬರೀ ಎಣ್ಣೆಲೇ ನಾವು ಬೇಯಿಸ್ಕೊಬೇಕಾಗುತ್ತೆ. ಈರುಳ್ಳಿ ಪೇಸ್ಟು ಬೆಂದಮೇಲೆ ಧನಿಯಾ ಪುಡಿ, ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ನಂತರ ಕಟ್ ಮಾಡಿರೋಂತಹ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಪಾಲಕ್ ಸೊಪ್ಪು ಮತ್ತು ಮಸಾಲೆ ಚೆನ್ನಾಗಿ ಬ್ಲೆಂಡಾಗಿ ಎಣ್ಣೆ ಬಿಡೋ ತನಕ ನಾವು ಹೀಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಮಸಾಲೆಯಿಂದ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಈ ರೀತಿ ನೀವು ಪಾಲಕ್ ಪಚ್ಚಡಿ ಮಾಡ್ಕೊಳ್ಳೋದ್ರಿಂದ ಪಾಲಕ್ ಪಚ್ಚಡಿ 1 ವಾರ ಇಟ್ಕೊಂಡ್ರೂ ಹಾಳಾಗೋದಿಲ್ಲ. ಈಗ ಪಾಲಕ್ ಪಚ್ಚಡಿ ರೆಡಿಯಾಗಿದೆ. ನೀವು ಇದನ್ನು ಅನ್ನ, ದೋಸೆ, ಚಪಾತಿ ಯಾವ್ದ್ರಲ್ಲಿ ಬೇಕಾದರೂ ಟೇಸ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.